ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಅಕಾಡೆಮಿ. ಇಂದಿನ ವಿಡಿಯೋದಲ್ಲಿ ನಾವು ಸಿಟೆಟ್ ಪರೀಕ್ಷೆ ಅಂತಂದರೆ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಆಗಸ್ಟ್ 20, 2023ರಲ್ಲಿ ನಡೆದಂತಹ ಪೇಪರ್ 2 6 to 8 ತರಗತಿವರೆಗೂ ಆಗುವಂಥ ಶಿಕ್ಷಕರಿಗಾಗಿ ಇರುವಂಥ ಪರೀಕ್ಷೆ ಪೇಪರ್ 2 ಲ್ಯಾಂಗ್ವೇಜ್ 2 ಕನ್ನಡ ಕ್ವಶನ್ ಪೇಪರ್ ಅನಾಲಿಸಿಸ್ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಈಗಾಗಲೇ ಸಿಟೆಟ್ 2023ರಲ್ಲಿ ನಡೆದಂತಹ ಪೇಪರ್ 2 ಲ್ಯಾಂಗ್ವೇಜ್ 2 ಕನ್ನಡದ ಬಗ್ಗೆ ಇರುವಂಥ ಪಾರ್ಟ್ 1 ನೋಡ್ಕೊಂಡಿದ್ದೀವಿ. ನಾವು ಈಗಾಗಲೇ ಇಂದಿನ ತರಗತಿಯಲ್ಲಿ ಇದು ಪಾರ್ಟ್ 2 ತರಗತಿಯಾಗಿರುತ್ತದೆ. ಈಗಾಗಲೇ ನಮ್ಮ ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಸಿಟೆಟ್ ಪರೀಕ್ಷೆಗೆ ಸಂಬಂಧಿಸಿದಂಥ CDP ಅಂತಂದರೆ ಸೈಕಾಲಜಿ ಹಾಗೂ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ 2018ರಲ್ಲಿ ನಡೆದಂತಹ ಸಿಟೆಟ್ ಪರೀಕ್ಷೆಯ ಕನ್ನಡ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಲಾಗಿದೆ ಫ್ರೆಂಡ್ಸ್. ಹಾಗೂ 2023ರಲ್ಲಿ ನಡೆದಂತಹ ಪೇಪರ್ 2 ಲ್ಯಾಂಗ್ವೇಜ್ 1 ಕನ್ನಡದ ಬಗ್ಗೆ ಕೂಡ ವಿಡಿಯೋ ತರಗತಿ ಮಾಡಲಾಗಿದೆ. ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ಅದೇ ರೀತಿಯಾಗಿ ಕರ್ನಾಟಕ TETಯು ಕೂಡ ಈ ತರಗತಿ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು. ಕರ್ನಾಟಕ TETಯಲ್ಲಿ ಹಾಗೂ ಸಿಟೆಟಲ್ಲಿ ಯಾರೆಲ್ಲ ಲ್ಯಾಂಗ್ವೇಜ್ 1 ಕನ್ನಡ ಹಾಗೂ ಲ್ಯಾಂಗ್ವೇಜ್ 2 ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಫ್ರೆಂಡ್ಸ್, ಅವರೆಲ್ಲರೂ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ಕೊಳ್ಳಿ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತದೆ. 2024ರಲ್ಲಿ ನಡೆಯುವಂಥ ಸಿಟೆಟ್ ಪರೀಕ್ಷೆಗೆ ಯಾವ ರೀತಿಯಾಗಿ ಪ್ರೀವಿಯಸ್ ಇಯರಲ್ಲಿ ಕ್ವಶನ್ ಪೇಪರ್ ಬಂದಿತ್ತು ಅಂತ ನಾವು ತಿಳ್ಕೋಬೇಕು ಅಂತಂದರೆ ಈ ತರಗತಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇಂದಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ. ಈ ನಮ್ಮ ಚಾನಲ್ ಹೊಸದಾಗಿ ಪ್ರಾರಂಭಗೊಂಡಿದೆ ಫ್ರೆಂಡ್ಸ್, ನಿಮ್ಮೆಲ್ಲರ ಸಪೋರ್ಟ್ ಇರಬೇಕಾಗಿ ನಾನು ಭಾವಿಸ್ತೀನಿ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದರ ಮುಖಾಂತರ ಆಲ್ ಎನ್ನುವ ನೋಟಿಫಿಕೇಷನ್ ಬಟನನ್ನು ಕ್ಲಿಕ್ ಮಾಡುವುದರ ಮುಖಾಂತರ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ತಲುಪುತ್ತದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇಂದಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ. 2023ರಲ್ಲಿ ನಡೆದಂಥ ಕನ್ನಡ ಪ್ರಶ್ನೆ ಪತ್ರಿಕೆ ಬುಕ್ಲೆಟ್ ಕೋಡ್ ನೋಡ್ಕೊಳ್ಬೋದು ಫ್ರೆಂಡ್ಸ್. ಈ ಎಲ್ಲ ಇನ್ಸ್ಟ್ರಕ್ಷನ್ಸ್ಗಳು ನೀವು ಓದ್ಕೊಳ್ಳೇಬೇಕು. ಭಾಷೆ 1 ಕನ್ನಡಕ್ಕೆ 91ರಿಂದ 120ರವರೆಗೆ ಇರುವಂಥ ಪ್ರಶ್ನೆಗಳು ಬಿಡಿಸಲೇಬೇಕು. ಆನಂತರದಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ 121ನೇ ಪ್ರಶ್ನೆಯಿಂದ ಹಿಡಿದು 150ನೇ ಕ್ವಶನ್ವರೆಗೂ ನಾವು ಬಿಡಿಸಲೇಬೇಕಾಗಿರುವಂಥದ್ದು. ಲ್ಯಾಂಗ್ವೇಜ್ 2 ಕನ್ನಡ ಕ್ವಶನ್ ಪೇಪರ್ ಪಾರ್ಟ್ 2 ಬಿಡಿಸ್ತಾ ಇದ್ದೀವಿ ನಾವು ಇಂದಿನ ತರಗತಿಯಲ್ಲಿ. ನಾವು ಈಗಾಗಲೇ 121ನೇ ಪ್ರಶ್ನೆಯಿಂದ ಹಿಡಿದು 130ನೇ ಪ್ರಶ್ನೆವರೆಗೂ ನೋಡ್ಕೊಂಡಿದ್ದೀವಿ. ಹಾಗಾದರೆ ಇಂದಿನ ತರಗತಿಯಲ್ಲಿ 131ನೇ ಪ್ರಶ್ನೆಯಿಂದ ಹಿಡಿದು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊಟ್ಟ ಮೊದಲನೇ ಪ್ರಶ್ನೆ ನೋಡ್ಕೊಳ್ಳಿ. ಇಂದಿನ ತರಗತಿಯ ಮೊಟ್ಟ ಮೊದಲನೇ ಪ್ರಶ್ನೆ ನೋಡ್ಕೊಳ್ಳಿ. 131ನೇ ಪ್ರಶ್ನೆ, ಪಾಠವನ್ನು ಯೋಜಿಸುವಾಗ ಕಲಿಯುವವರು ಗ್ರಾಹಕರೊಂದಿಗೆ ಶುದ್ಧ ವ್ಯಾವಹಾರಿಕ ಸಂವಹನವನ್ನು ನಡೆಸಲು ಸಾಧ್ಯವಾಗುವಂತೆ ಅವರನ್ನು ಸಮರ್ಥಗೊಳಿಸುವುದು ಉದ್ದೇಶಗಳಲ್ಲಿ ಒಂದಾಗಿದೆ. ಈ ಉದ್ದೇಶವು ಕೆಳಗೆ ಪಟ್ಟಿ ಮಾಡಲಾದ ಹಲವಾರು ವಿವಿಧ ಪಠ್ಯ ಪ್ರಕಾರಗಳಲ್ಲಿ ಒಂದರೊಂದಿಗೆ ಹೊಂದಿಕೆಯಾಗುತ್ತದೆ. ಈ ಕ್ವಶನ್ ಏನು ಹೇಳ್ತಾ ಇದೆ ನಮಗಂತ ನಾವು ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿವಂತಂದರೆ ನಾವು ಈಸಿಯಾಗಿ ಆನ್ಸರ್ ಐಡೆಂಟಿಫೈ ಮಾಡ್ಬೋದು ಫ್ರೆಂಡ್ಸ್. ಪಾಠವನ್ನು ಯೋಜಿಸುವವರು ಯಾರು ಫ್ರೆಂಡ್ಸ್? ಶಿಕ್ಷಕರು ಪಾಠ ಯೋಜಿಸ್ತಾ ಇದ್ದಾರೆ. ಯೋಜನೆ ಮಾಡೋರು, ಪಾಠ ಪ್ಲ್ಯಾನಿಂಗ್ ಮಾಡೋರು ಶಿಕ್ಷಕರು. ಕಲಿಯುವವರು ಅಂತಂದರೆ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಕಲಿಬಹುದು? ನಮ್ಮ ಪಾಠ ಯೋಜನೆ ಮಾಡುವಾಗ ನಾವು ಒಂದು ಉದ್ದೇಶ ಬರಿತಾ ಇದ್ದೀವಿ. ಆ ಉದ್ದೇಶ ಯಾವುದು ಅಂತಂದರೆ ವಿದ್ಯಾರ್ಥಿಗಳು ತಮ್ಮ ದಿನನಿತ್ಯ ಜೀವನದಲ್ಲಿ ಗ್ರಾಹಕರೊಂದಿಗೆ ಶುದ್ಧ ವ್ಯಾವಹಾರಿಕ ಸಂವಹನ ಅಂತಂದರೆ ತಮ್ಮ ದಿನನಿತ್ಯ ಜೀವನದಲ್ಲಿ ಮಕ್ಕಳು ಯಾವುದೇ ಒಂದು ಮಾರ್ಕೆಟ್ ಹೋದ್ರು ಅಂತ ತಿಳ್ಕೊಳ್ಳಿ ಅಥವಾ ಒಂದು ಅಂಗಡಿಗೆ ಹೋದ್ರು ಅಂತ ತಿಳ್ಕೊಳ್ಳಿ, ಆವಾಗ ಯಾವ ರೀತಿಯಾಗಿ ಅವರು ವ್ಯವಹಾರ ಮಾಡ್ಬೋದು, ಅವ್ರ ರೀತಿಗೆ ನಾರ್ಮಲ್ ಕಾನ್ವರ್ಸೇಷನ್ ಮಾಡ್ಬೋದು ಅಂತ ಅವರಿಗೆ ಸಮರ್ಥಗೊಳಿಸಲು ಮಕ್ಕಳಿಗೆ ನಾವು ಸಮರ್ಥಗೊಳಿಸಬೇಕು ಅಂತ ಒಂದು ಪಾಠ ನಾವು ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದೀವಿ. ಗ್ರಾಹಕರೊಂದಿಗೆ ಶುದ್ಧ ವ್ಯವಹಾರ ಜ್ಞಾನವನ್ನು ನಡೆಸಲು ಸಮರ್ಥಗೊಳಿಸ್ತಾ ಇದ್ದೀವಿ ಅಂತಂದರೆ ಈ 4ರಲ್ಲಿ ನಾವು ಮಾಡುವಂಥ ಪಾಠಕ್ಕೆ ಪೂರಕವಾಗಿರುವಂಥದ್ದು ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಪತ್ರದ ಮೂಲಕ ಕ್ವಶನ್ ನಂಬರ್ 132 ನೋಡ್ಕೊಳ್ಳಿ. ಶಿಕ್ಷಕರೊಬ್ಬರು ಚಿತ್ರದಲ್ಲಿರುವ 4 ಬಗೆಯ ಸಂಗೀತ ವಾದ್ಯಗಳನ್ನು ನೋಡುವಂತೆ ವಿದ್ಯಾರ್ಥಿಗಳಿಗೆ ಹೇಳಿದರು. ಒಂದು ಚಿತ್ರ ಇದೆ, ಅದರಲ್ಲಿ 4 ಬಗೆಯ ಸಂಗೀತ ವಾದ್ಯಗಳು ಇದ್ದಾವೆ. ಅವುಗಳನ್ನು ಬೇರೆ ಬೇರೆ ಸಂಗೀತದ ಸನ್ನಿವೇಶ ಸಂದರ್ಭದಲ್ಲಿ ಏಕೆ ಬಳಸಲಾಗುತ್ತದೆ ಎಂಬುದನ್ನು ಚರ್ಚೆ ಮಾಡುವಂತೆ ಹೇಳಿದರು. ಈ ಚಟುವಟಿಕೆ ಹೊಂದಾಣಿಕೆಯಾಗುವ ಜ್ಞಾನಗ್ರಹಣ ಕೌಶಲ್ಯವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಆಗಿ ಇದೇ ರೀತಿಯಾಗಿರುವಂಥ ಕೆಲವು ಚಿತ್ರಗಳು ಮಕ್ಕಳಿಗೆ ತೋರಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಹಾರ್ಮೋನಿಯಂ, ಗಂಟೆ, ಕೊಳಲು, ತಂತಿವಾದ್ಯ, ಖಂಜರಿ, ಪಿಯಾನೋ, ತಮಟೆ, ಪಿಟೀಲು, ಮೋರ್ಚಿಂಗ್, ಗಿಟಾರ ಈ ರೀತಿಯಾಗಿರುವಂಥ ಕೆಲವು ಸಂಗೀತ ವಾದ್ಯಗಳು ಮಕ್ಕಳಿಗೆ ಶಿಕ್ಷಕರು ತೋರಿಸ್ತಾ ಇದ್ದಾರೆ. ಈ ಎಲ್ಲ ಸಂಗೀತ ವಾದ್ಯಗಳು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ನಾವು ಬಳಸ್ತಾ ಇದ್ದೀವಲ್ವಾ, ಏಕೆ ಬಳಸ್ತಾ ಇದ್ದೀವಿ ಅಂತ ನಾವು ತಿಳ್ಕೊಬೇಕು ಅಂತಂದರೆ ಇದಕ್ಕೆ ಏನಂತ ಕರೀತಾರೆ, ಏಕೆ ಬಳಸ್ತೀವಿ ಅಂತ ತಿಳ್ಕೊಬೇಕಂತಂದರೆ ಅದಕ್ಕೆ ಯಾವ ವರ್ಡ್ ಯೂಸ್ ಮಾಡ್ತೀವಿ ಅಂತ ಕ್ವಶನ್ ಕೇಳ್ತಾ ಇರೋದು. ಇದಕ್ಕೆ ಸರಿಯಾದಂಥ ಉತ್ತರ ವಿಶ್ಲೇಷಿಸುವುದು ಅಥವಾ ಅನಲೈಸಿಂಗ್ ಮಾಡಿಕೊಂಡು ಯಾವ ರೀತಿಯಾಗಿ ಬಳಸ್ತಾರೆ, ಯಾವ ರೀತಿಯಾಗಿ
ಬೇರೆ ಬೇರೆ ಧ್ವನಿಗಳು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಯಾವ ರೀತಿಯಾಗಿ ಉತ್ಪತ್ತಿ ಆಗುತ್ತವೆ ಅಂತ ಮಕ್ಕಳು ಅನಲೈಸ್ ಮಾಡಿಕೊಂಡು ಜ್ಞಾನಗ್ರಹಣ ಮಕ್ಕಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 133 ನೋಡ್ಕೊಳ್ಳಿ. ಏಕ ಭಾಷೆಯನ್ನಾಡುವ ಅಥವಾ ಮೋನೋಲಿಂಗ್ವಲ್ ವ್ಯಕ್ತಿಗಳು ಒಂದೇ ಭಾಷೆಯನ್ನಾಡುವ ಅಥವಾ ಅದೇ ವ್ಯಾವಹಾರಿಕ ಪ್ರದೇಶದೊಳಗೆ ಔಪಚಾರಿಕ ಮಾತಿನ ವಿಧಾನದಿಂದ ಅನೌಪಚಾರಿಕ ನೂತನ ವಿಧಾನಕ್ಕೆ ಬದಲಾದಾಗ ಅವರು ಈ ಕೆಳಕಂಡವುಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಕೆಲವೊಮ್ಮೆ ಇಂಥ ಕ್ವಶನ್ ನೋಡೋದರ ಮೂಲಕ ನಮಗೆ ಅನಿಸ್ಬೋದು ಫ್ರೆಂಡ್ಸ್, ಈ ಕ್ವಶನ್ಗಳು ನಮಗೆ ಈಸಿಯಾಗಿ ಯಾಕೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಅಂತ. ಸೊ ಹಾಗಾಗಿಯೇ ಸಿಟೆಟಲ್ಲಿ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನೇ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಕೊಟ್ಟಿರುತ್ತಾರೆ ಫ್ರೆಂಡ್ಸ್. ಕ್ವಶನ್ಸ್ಗಳು ಈಸಿಯಾಗಿ ನಮಗೆ ಅಂಡರ್ಸ್ಟ್ಯಾಂಡ್ ಆಗದೇ ಇರ್ಬೋದು. ಸಿಟೆಟ್ ಪ್ರೀವಿಯಸ್ ಇಯರಲ್ಲಿ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಕೇಳಿದ್ದಾರೆ ಅಂತ ನಾವು ತಿಳ್ಕೊಬೇಕು ಅಂತಂದರೆ ಆಲ್ ಇಯರ್ ಪ್ರೀವಿಯಸ್ ಇಯರ್ ಕನ್ನಡ ಕ್ವಶನ್ ಪೇಪರ್ ಅನಾಲಿಸಿಸ್ ನಾವು ನೋಡ್ಕೊಳ್ಳೇಬೇಕು. ತರಗತಿ ಕೂಡ ನೋಡ್ಕೊಳ್ಬೋದು ಅಥವಾ PDF ಅನ್ನು ಕೂಡ ನೀವು ಓದ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು. ಏಕ ಭಾಷೆಯನ್ನಾಡುವ ಮೋನೋಲಿಂಗ್ವಲ್ ವ್ಯಕ್ತಿಗಳು ಒಂದೇ ಭಾಷೆಯನ್ನಾಡುವ, ಒಂದೇ ಭಾಷೆ ಅಥವಾ ಏಕ ಭಾಷೆ ಒಂದೇ ಮೀನಿಂಗ್ ಕೊಡುವಂಥದ್ದು. ಅದೇ ವ್ಯಾವಹಾರಿಕ ಪ್ರದೇಶದೊಳಗೆ ಒಂದೇ ಭಾಷೆಯನ್ನಾಡುವ ಅದೇ ವ್ಯಾವಹಾರಿಕ ಒಂದು ಪ್ರದೇಶವಿದೆ, ಅದರಲ್ಲಿ ಔಪಚಾರಿಕ ಮಾತಿನ ವಿಧಾನದಿಂದ, ಔಪಚಾರಿಕ ಮಾತಿನ ವಿಧಾನ ಅಂತಂದರೆ ಸಿಸ್ಟಮ್ಯಾಟಿಕ್ ಆಗಿ ಅನೌಪಚಾರಿಕ ನೂತನ ವಿಧಾನಕ್ಕೆ ಬದಲಾದಾಗ, ಸಿಸ್ಟಮ್ಯಾಟಿಕ್ ಆಗಿ ಮಾತನಾಡುವುದರ ಮೂಲಕ ಹಾಗೂ ಅನೌಪಚಾರಿಕ ನೂತನ ವಿಧಾನಕ್ಕೆ ಬದಲಾಗುವುದರ ಮೂಲಕ ಈ ಕೆಳಕಂಡವುಗಳಲ್ಲಿ ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತದೆ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಭಾಷಾ ಪಲ್ಲಟವಾಗುತ್ತದೆ. ಭಾಷಾ ಪಲ್ಲಟ ಅಥವಾ ಕೋಡ್ ಸ್ವಿಚಿಂಗ್ ಮೂಲಕ ವ್ಯಕ್ತಿಗಳು ಒಂದೇ ಭಾಷೆಯನ್ನಾಡುವುದು ಅಥವಾ ವ್ಯಾವಹಾರಿಕ ಪ್ರದೇಶದೊಳಗೆ ಔಪಚಾರಿಕ ಮಾತಿನ ವಿಧಾನದಿಂದ ಅನೌಪಚಾರಿಕ ನೂತನ ವಿಧಾನಕ್ಕೆ ಬದಲಾಗ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ 134 ಕ್ವಶನ್ ನೋಡ್ಕೊಳ್ಳಿ. ಮಕ್ಕಳ ಅನೌಪಚಾರಿಕ ಸಂವಹನಗಳು, ಗೆಳೆತನ ಮತ್ತು ಅವರ ಸಮುದಾಯದಲ್ಲಿನ ಇತರರೊಂದಿಗಿನ ಸಂಬಂಧಗಳು. ಮಕ್ಕಳ ಅನೌಪಚಾರಿಕ ಸಂವಹನಗಳು ಅಂತಂದರೆ ನಾರ್ಮಲ್ ಕನ್ವರ್ಸೇಷನ್, ನಾವು ಫ್ರೆಂಡ್ಸ್ ಜೊತೆಗೆ ಯಾವ ರೀತಿಯಾಗಿ ಮಾತಾಡ್ತೀವಿ ಫ್ರೆಂಡ್ಸ್, ಅದೇ ರೀತಿಯಾಗಿ ನಮ್ಮ ಟೀಚರ್ ಜೊತೆಗೆ ಯಾವ ರೀತಿಯಾಗಿ, ಟೀಚರ್ಸ್ ಜೊತೆಗೆ ಶಿಕ್ಷಕರೊಂದಿಗೆ ಔಪಚಾರಿಕವಾಗಿ ಸಿಸ್ಟಮ್ಯಾಟಿಕ್ ಆಗಿ ಮಾತಾಡ್ತೀವಿ. ಅನೌಪಚಾರಿಕ ಅಂತಂದರೆ ನಾವು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಯಾವ ರೀತಿಯಾಗಿ ಮಾತಾಡ್ತೀವಲ್ವಾ, ಅದೇ ರೀತಿಯಾಗಿ ಅವರು ಸಮುದಾಯದಲ್ಲಿನ ಇತರರೊಂದಿಗಿನ ಸಂಬಂಧಗಳು ಅವರ ಯಾವ ರೀತಿಯ ಭಾಷಾ ಬಳಕೆಯನ್ನು ಆಧರಿಸಿವೆ. ನಾವು ಫ್ರೆಂಡ್ಸ್ ಜೊತೆಗೆ ಯಾವ ರೀತಿಯಾಗಿ ಮಾತಾಡ್ತೀವಿ ಅದೇ ರೀತಿಯಾಗಿ ಸಮುದಾಯದಲ್ಲಿ ಇತರರೊಂದಿಗೆ ಯಾವ ರೀತಿಯಾಗಿ ಬಳಸ್ತೀವಿ ಭಾಷೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಈ 4ರಲ್ಲಿ ಯಾವುದು ಸರಿಯಾದಂಥ ಉತ್ತರ ಅಂತ ಕೇಳಿದ್ದಾರೆ. ಹೊಂದಾಣಿಕೆ ಮಾಡ್ಕೊಳ್ತೀವ ನಾವು ಅನೌಪಚಾರಿಕ ಭಾಷೆ ಅಥವಾ ಔಪಚಾರಿಕ ಭಾಷೆ ಅಂತ ಹೊಂದಾಣಿಕೆ ಅಥವಾ ಅಕೊಮೆಂಡೇಷನ್ ಮಾಡ್ಕೋತೀವ. ಮೈಗೂಡಿಸಿಕೊಳ್ಳುವುದು ಅಂತಂದರೆ ಅಸುಮಿಲೇಷನ್, ಅಕೊಮೆಂಡೇಷನ್ ಹಾಗೂ ಅಸುಮಿಲೇಷನ್ ಅಂತ ನಾವು ಸಿಟೆಟ್ ಹಾಗೂ ಕರ್ನಾಟಕ TET ಹಾಗೂ HSTR ಅಲ್ಲಿ CDP ಅಥವಾ ಸೈಕಾಲಜಿ ಓದುವಾಗ ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸದ ಹಂತದಲ್ಲಿ ನಾವು ನೋಡ್ಕೊಳ್ಬಹುದು. ಹೊಂದಾಣಿಕೆ ಮಾಡ್ಕೊಳ್ಳುವುದು ಅಥವಾ ಮೈಗೂಡಿಸಿಕೊಳ್ಳುವುದು ಅಥವಾ ಮಾರ್ಪಾಡಿಸಿಕೊಳ್ಳುವುದು ಅಂತ ಇದರ ಮೇಲೆ ಆಲ್ರೆಡಿ ಕರ್ನಾಟಕ TETಯಲ್ಲಿ ಕ್ವಶನ್ ಕೂಡ ಆಗಿದೆ. ಅದೇ ರೀತಿಯಾಗಿ ಸಿಟೆಟಲ್ಲಿ ಕೂಡ ರಿಲೇಷನ್ ಅಥವಾ ಅಕೊಮೆಂಡೇಷನ್ ಮೇಲೆ ಕ್ವಶನ್ ಆಗುವಂಥ ಸಾಧ್ಯತೆ ಇರ್ತದೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಭಾಷಾ ಸಾಮಾಜೀಕರಣ ಅಥವಾ ಲ್ಯಾಂಗ್ವೇಜ್ ಸೋಷಲೈಸೇಷನ್ ಮಾಡುವುದರ ಮೂಲಕ, ಔಪಚಾರಿಕ ಸಂವಹನ ಮಾಡುವುದರ ಮೂಲಕ ನಾವು ಸಮುದಾಯದಲ್ಲಿ ಇತರರೊಂದಿಗೆ ಮಾತಾಡ್ತೀವಿ ಅಂತ ತಿಳ್ಕೊಳ್ಬೋದು. ನೆಕ್ಸ್ಟ್ 135 ಕ್ವಶನ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಶಬ್ದಕೋಶ ಬಳಕೆಯ ಸಂಬಂಧದಲ್ಲಿ, ಶಬ್ದಕೋಶ ಅಂತಂದರೆ ಡಿಕ್ಸ್ನರಿ, ವ್ಯಾಕರಣವು ಕಲಿಯುವವರಿಗೆ ಯಾವುದಕ್ಕೆ ಮಾರ್ಗವನ್ನು ಕಲ್ಪಿಸುತ್ತದೆ. ಶಬ್ದಕೋಶ ಬಳಕೆಯ ಸಂದರ್ಭದಲ್ಲಿ ಅಥವಾ ಸಂಬಂಧದಲ್ಲಿ ವ್ಯಾಕರಣವು ಕಲಿಯುವವರಿಗೆ ಯಾವುದಕ್ಕೆ ಮಾರ್ಗವನ್ನು ಕಲ್ಪಿಸುತ್ತದೆ. ವ್ಯಾಕರಣ ಯಾವ ರೀತಿಯಾಗಿ ಒಂದು ಮಾರ್ಗ ಅಥವಾ ದಾರಿ ಅಥವಾ ಹೆಲ್ಪ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ನಿಘಂಟಿನ ಅಂಶಗಳನ್ನು ಅರ್ಥಪೂರ್ಣ ಮತ್ತು ಸಂವಹನಾತ್ಮಕ ಅಭಿವ್ಯಕ್ತಿಗಳೊಂದಿಗೆ ಸೇರಿಸುವುದಕ್ಕೆ ನಮಗೆ ಶಬ್ದಕೋಶ ಅಥವಾ ಡಿಕ್ಸ್ನರಿ. ಯಾವುದೇ ಒಂದು ಶಬ್ದದ ಅರ್ಥ ತಿಳಿತಾ ಇಲ್ಲ ಅಂತಂದರೆ ನಾವು ಡಿಕ್ಸ್ನರಿಯಲ್ಲಿರುವಂಥ ಅರ್ಥವನ್ನು ಹುಡುಕಿ ಅದಕ್ಕೆ ಸರಿಯಾದಂಥ ಮೀನಿಂಗ್ ಅಥವಾ ಅರ್ಥಪೂರ್ಣವಾಗಿರುವಂಥ ಮೀನಿಂಗನ್ನು ಹುಡುಕ್ತೀವಿ ಫ್ರೆಂಡ್ಸ್. ಸೊ ಅದು ಯಾವುದಕ್ಕೆ ಸಹಾಯವಾಗಿದೆ ಅಂತಂದರೆ ಅರ್ಥಪೂರ್ಣವಾಗಿರುವಂಥ ಮೀನಿಂಗ್ಫುಲ್ ಆಗಿರುವಂತಹ ಮಾತನಾಡಲು, ಸಂವಹನ ನಡೆಸಲು ಹಾಗೂ ನಮ್ಮ ಅಭಿಪ್ರಾಯಗಳನ್ನು, ನಮ್ಮ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸಲು ನಿಘಂಟು ಅಥವಾ ಶಬ್ದಕೋಶ ನಮಗೆ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. 121ನೇ ಹಿಡಿದು 135ನೇ ಪ್ರಶ್ನೆವರೆಗೂ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಇರ್ತವೆ ಫ್ರೆಂಡ್ಸ್. ಆನಂತರದಲ್ಲಿ 136ನೇ ಪ್ರಶ್ನೆಯಿಂದ ಹಿಡಿದು 150ನೇ ಪ್ರಶ್ನೆವರೆಗೂ 2 ಪ್ಯಾಸೇಜ್ ಇರ್ತವೆ. ಆ ಪ್ಯಾಸೇಜಿಂದ ಓದ್ಕೊಂಡು ನಾವು ಆನ್ಸರ್ ಮಾಡಬೇಕಾಗುತ್ತದೆ. ಮೊದಲನೇ ಪ್ಯಾಸೇಜ್ನಲ್ಲಿ ಪ್ರಶ್ನೆ ಸಂಖ್ಯೆ 136ರಿಂದ 142ರವರೆಗೆ ಇರುವಂಥ ಪ್ರಶ್ನೆಗಳನ್ನು ಈ ಪ್ಯಾಸೇಜ್ ಓದ್ಕೊಂಡು ನಾವು ಆನ್ಸರ್ ಮಾಡಬೇಕಾಗುತ್ತದೆ. ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ವಿಡಿಯೋ ಪಾಸ್ ಮಾಡಿ ಈ ಪ್ಯಾಸೇಜನ್ನು ನಿಧಾನವಾಗಿ ಓದ್ಕೊಳ್ಳಿ. ಯಾವ ರೀತಿಯಾಗಿ ನಮಗೆ ಸಿಟೆಟ್ ಎಕ್ಸಾಮಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ ಅಂತ ನಾವು ಒನ್ ಟೈಮ್ ಓದ್ಕೊಂಡು ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತದೆ. ಹಾಗಾದರೆ 136 ಕ್ವಶನ್ ನೋಡ್ಕೊಳ್ಳಿ. ಈ ಪ್ಯಾಸೇಜ್ ಓದ್ಕೊಂಡು ಇದಕ್ಕೆ ಸರಿಯಾದಂಥ ಉತ್ತರ ಚಾಯ್ಸ್ ಮಾಡಬೇಕಾಗುತ್ತದೆ.
ಪಾರಸಿಕರು ಎಸ್ಕಲಸ್ನ ಈ ಕೆಳಗಿನ ಯಾವ ನಾಟಕದ ಅನುವಾದವಾಗಿದೆ? ಪಾರಸಿಕರು ಎನ್ನುವುದು ಎಸ್ಕಲಸ್ ಎನ್ನುವ ಕವಿಯ ಯಾವ ನಾಟಕದ ಅನುವಾದವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಪರ್ಸೆ ಎನ್ನುವ ನಾಟಕದ ಅನುವಾದವಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಸ್ವತಃ ಇಸ್ಕಲಸ್ ಬರೆದ ನಾಟಕ ಇದು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಸರ್ವನಾಮ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ನಾಮಪದದ ಬದಲಾಗಿ ಇರುವಂತಹ ಪದಗಳನ್ನು ಏನಂತ ಕರಿತೀವಿ ನಾವು? ಸರ್ವನಾಮ ಅಂತ ಕರಿತೀವಿ. ಹಾಗಾದರೆ ಈ ವಾಕ್ಯದಲ್ಲಿ ಬಂದಿರುವಂಥ ಸರ್ವನಾಮ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದು ಎನ್ನುವುದು ಸರ್ವನಾಮ ಪದವಾಗಿದೆ. ನಾಮಪದದ ಬದಲಾಗಿ ಸ್ವತಃ ಇಸ್ಕಲಸ್ ಬರೆದ ನಾಟಕ ಯಾವುದು ಅಂತ ಅದಕ್ಕೆ ಒಂದು ಹೆಸರಿದೆ. ಆ ಹೆಸರಿನ ಬದಲಾಗಿ ಇದು ಅನ್ನುವ ಶಬ್ದವನ್ನು ಬಳಸಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಇದು ಎನ್ನುವುದು ಸರ್ವನಾಮ ಪದವಾಗಿದೆ. ನೆಕ್ಸ್ಟ್ 138 ಕ್ವಶನ್ ನೋಡ್ಕೊಳ್ಳಿ. ಇಂಗ್ಲಿಷ್ ಗೀತೆಗಳ ಸಂಕಲನವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಇಂಗ್ಲಿಷ್ ಗೀತೆಗಳ ಸಂಕಲನವನ್ನು ಬರೆದವರು ಈ ಪ್ಯಾಸೇಜ್ಗೆ ಸಂಬಂಧಿಸಿದಂತೆ ಶ್ರೀ ಎನ್ನುವ ಕವಿ ಇಂಗ್ಲಿಷ್ ಭಾಷೆಯ ಸಂಕಲನವನ್ನು ಬರೆದಿದ್ದಾರೆ. ಕ್ವಶನ್ ನಂಬರ್ 139 ನೋಡ್ಕೊಳ್ಳಿ. ಅವರು ಇಂಗ್ಲಿಷ್ ಪ್ರೊಫೆಸರ್ ಆಗಿ ನೇಮಿಸಲ್ಪಟ್ಟರು. ಈ ವಾಕ್ಯ ಯಾವುದಕ್ಕೆ ಉದಾಹರಣೆಯಾಗಿದೆ ಈ 4ರಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಕರ್ಮಣಿ ವ್ಯಾಖ್ಯೆಗೆ ಉದಾಹರಣೆಯಾಗಿರುವಂಥದ್ದು ಅವರು ಇಂಗ್ಲಿಷ್ ಪ್ರೊಫೆಸರ್ ಆಗಿ ನೇಮಿಸಲ್ಪಟ್ಟರು ಎನ್ನುವ ವಾಕ್ಯ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ನಿರಂತರವಾಗಿ ಎಂಬುದರಲ್ಲಿ ಯಾವ ಸಂಧಿ ಇದೆ ಅಂತ ಕೇಳ್ತಾ ಇದ್ದಾರೆ. ಕನ್ನಡ ಸಂಧಿ ಹಾಗೂ ಸಂಸ್ಕೃತ ಸಂಧಿಗಳು ನಮಗೆ ಬರಲೇಬೇಕಾಗಿರುವಂಥದ್ದು ಫ್ರೆಂಡ್ಸ್. ನಿರಂತರ ಅಧಿಕ್ ಆಗಿ ಎನ್ನುವುದು ಆಗಮ ಸಂಧಿಗೆ ಉದಾಹರಣೆಯಾಗಿರುವಂಥದ್ದು. ಯಕಾರಾಗಮ ಸಂಧಿ, ವಕಾರಾಗಮ ಸಂಧಿ ನಮಗೆ ಗೊತ್ತಿರಲೇಬೇಕಾಗಿರುವಂಥದ್ದು. ಆನಂತರದಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ರುದ್ರ ನಾಟಕಗಳಲ್ಲಿ ಕಂಡುಬರುವುದು ಯಾವುದು ಅಂತಂದರೆ ದುರಂತ ಕಂಡುಬರುತ್ತದೆ. ನೆಕ್ಸ್ಟ್ 142 ಕ್ವಶನ್ ನೋಡ್ಕೊಳ್ಳಿ. ರೂಪವನ್ನು ಈ ಪದದಲ್ಲಿನ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ವಿಭಕ್ತಿ ಪ್ರತ್ಯಯದ ಮೇಲೆ 1ರಿಂದ 2 ಕ್ವಶನ್ಗಳು ಕಂಪಲ್ಸರಿಯಾಗಿ ಬಂದೇ ಬರ್ತವೆ ಫ್ರೆಂಡ್ಸ್. ವಿಭಕ್ತಿ ಪ್ರತ್ಯಯಗಳು ನಮಗೆ ಬರಲೇಬೇಕಾಗಿರುವಂಥದ್ದು. ಪ್ರಥಮ ಉ, ದ್ವಿತೀಯ ಅನ್ನು ಎನ್ನುವ ರೂಪ ಅಧಿಕ್ ರೂಪವನ್ನು ಈ ರೀತಿಯಾಗಿ ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ರೂಪವನ್ನು ಎನ್ನುವುದು ಉದಾಹರಣೆಯಾಗಿ ನಾವು ನೋಡ್ಕೊಳ್ಬಹುದು. ನೆಕ್ಸ್ಟ್ 143 ಕ್ವಶನಿಂದ ಹಿಡಿದು 150 ಕ್ವಶನ್ವರೆಗೂ ಈ ಪ್ಯಾಸೇಜನ್ನು ಓದ್ಕೊಳ್ಳುವುದರ ಮೂಲಕ ಅಥವಾ ಈ ಲೇಖನವನ್ನು ಓದ್ಕೊಳ್ಳುವುದರ ಮೂಲಕ ನಾವು ಆನ್ಸರ್ ಮಾಡಬೇಕಾಗುತ್ತದೆ. ವಿಡಿಯೋ ಪಾಸ್ ಮಾಡಿ ನಿಧಾನವಾಗಿ ಈ ಪ್ಯಾಸೇಜನ್ನು ಓದ್ಕೊಳ್ಳಿ. 143 ಕ್ವಶನ್ ನೋಡ್ಕೊಳ್ಬೋದು. ಇಡೀ ಗದ್ಯ ಭಾಗದ ವಸ್ತು ಏನು ಅಥವಾ ಆಶಯ ಏನು, ಕೇಂದ್ರ ಬಿಂದು ಯಾರು ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಗಂಡ ಹೆಂಡತಿಯರ ಜಗಳ ಎನ್ನುವುದು ಈ ಗದ್ಯ ಭಾಗದ ಒಂದು ವಸ್ತು ಅಥವಾ ಆಶಯವಾಗಿದೆ. ನೆಕ್ಸ್ಟ್ ಗೋಳೆರೆ ಈ ಪದದಲ್ಲಿರುವ ಸಂಧಿ ಯಾವುದು? ಯಾವ ಸಂಧಿಗೆ ಗೋಳೆರೆ ಎನ್ನುವ ಪದವು ಉದಾಹರಣೆಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಲೋಪ ಸಂಧಿಗೆ ಉದಾಹರಣೆಯಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್ 45 ಕ್ವಶನ್ ನೋಡ್ಕೊಳ್ಳಿ. ಬಡ ಈ ದ್ವಿರುಕ್ತಿಯನ್ನು ಎಂಥ ಪದ ಎನ್ನುತ್ತಾರೆ? ಬಡ ಎನ್ನುವುದು ಒಂದು ದ್ವಿರುಕ್ತಿ ಪದವಾಗಿದೆ. ಆದರೆ ಯಾವ ರೀತಿಯ ದ್ವಿರುಕ್ತಿ ಪದವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 3 ಅನುಕರಣ ಪದ ಅಥವಾ ಅನುಕರಣ ಅವ್ಯಯ ಕೂಡ ಅಂತ ಕರಿತೀವಿ ನಾವು. ನೆಕ್ಸ್ಟ್ 146 ಕ್ವಶನ್ ನೋಡ್ಕೊಳ್ಳಿ. ತಡಿಕೆ ಎನ್ನುವ ಪದದ ಅರ್ಥ. ತಡಿಕೆ ಅಂದರೆ ಏನು ಈ ಪದದ ಅರ್ಥ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಬಾಗಿಲು ಎನ್ನುವುದು ತಡಿಕೆ ಎನ್ನುವ ಪದದ ಅರ್ಥವಾಗಿದೆ. ನೆಕ್ಸ್ಟ್ 147 ಕ್ವಶನ್ ನೋಡ್ಕೊಳ್ಳಿ. ಉಪ್ಪು ಖಾರ ಸವರು ಈ ನುಡಿಗಟ್ಟಿನ ಅರ್ಥ. ಈ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳ್ತಾ ಇರೋದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಉತ್ಪ್ರೇಕ್ಷೆ ಮಾಡು. ನಾವು ಯಾವುದೇ ಒಂದು ನಾರ್ಮಲ್ ಕಾನ್ವರ್ಸೇಷನ್ ಮಾಡುವಾಗ ಅವರು ಸ್ವಲ್ಪ ಇರುವ ಮಾತನ್ನೇ ಹೆಚ್ಚು ಉಪ್ಪು ಖಾರ ಹಚ್ಚಿ ಹೇಳಿದರು ಅಂತ ಹೇಳ್ತೀವಲ್ವಾ. ಸೊ ಅದಕ್ಕೆ ಉತ್ಪ್ರೇಕ್ಷೆ ಮಾಡು ಅಂತ ಅದಕ್ಕೆ ಸರಿಯಾದಂಥ ಉತ್ತರವಾಗುತ್ತದೆ. ನೆಕ್ಸ್ಟ್ 148 ಕ್ವಶನ್ ನೋಡ್ಕೊಳ್ಬೋದು. ಭೀತಿ ಎನ್ನುವ ಪದದ ವಿರುದ್ಧಾರ್ಥಕ ಪದ ಅಥವಾ ವಿರುದ್ಧ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ನಿರ್ಭೀತಿ. ಭೀತಿ ನಿರ್ಭೀತಿ ವಿರುದ್ಧಾರ್ಥಕ ಪದ ಕೇಳ್ತಾ ಇರೋದು. ಸೊ 49 ಕ್ವಶನ್ ನೋಡ್ಕೊಳ್ಳಿ. ಮಾವನಿಗೆ ರಾತ್ರಿ ಸಂಧಾನ ಮಾಡುವುದು ಯಾಕೆ ಸರಿ ಅನಿಸಿತು ಅಂತಂದರೆ ಇದಕ್ಕೆ ಆಪ್ಷನ್ ನಂಬರ್ 3 ಇದಕ್ಕೆ ಸರಿಯಾದಂಥ ಉತ್ತರವಾಗಿದೆ. ನೆಕ್ಸ್ಟ್ 150 ಕ್ವಶನ್ ನೋಡ್ಕೊಳ್ಬೋದು. ಚಾಪೆ ಬಿಡಿಸಿ ಒರಗಿಕೊಂಡವರು ಯಾರು ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4 ಆಗಿದೆ. ಸಿಟೆಟ್ 2023ರಲ್ಲಿ ನಡೆದಂಥ ಪೇಪರ್ 2 ಲ್ಯಾಂಗ್ವೇಜ್ 2 ಕನ್ನಡ ಕ್ವಶನ್ ಪೇಪರ್ ಇಲ್ಲಿವರೆಗೆ ನಾವು ಅನಾಲಿಸಿಸ್ ಮಾಡಿದ್ದೀವಿ. ಈ ನಮ್ಮ ತರಗತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಈ ತರಗತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವುದರ ಮುಖಾಂತರ ನಾವು ಮಾಡುವಂಥ ಪ್ರತಿಯೊಂದು ತರಗತಿಗಳ ನೋಟಿಫಿಕೇಷನ್ ಎಲ್ಲರಿಗಿಂತ ಮುಂಚೆ ನೀವು ಪಡ್ಕೊಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.